ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಮ್ಮ ಅಮ್ಮನ ಮನೆಯಲ್ಲಿರೋ ಅಂದರೆ ನಮ್ಮ ಅಮ್ಮನ ಮನೆ ಹಿಂದ್ಗಡೆ ಮತ್ತು ಮನೆ ಮುಂದ್ಗಡೆ ಹಿತ್ತಲು ಅಂತ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಬೆಳೆದಿರುವಂತಹ ಗಿಡಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅಲ್ಲಿ ತುಂಬ ವೆರೈಟಿ ದಾಸವಾಳದ ಗಿಡಗಳು ಮತ್ತು ಗುಲಾಬಿ ಗಿಡಗಳಾಗಿರಬಹುದು, ಬಾಳೆ ಗಿಡ, ಸೀಬೆ ಗಿಡ ಪ್ರತಿಯೊಂದನ್ನು ಬೆಳೆದಿದ್ದಾರೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಒಂಥರ ಗಾರ್ಡನ್ ಅಂದರೆ ಅಮ್ಮನ ಮನೆ ಗಾರ್ಡನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮನೆ ಹಿಂದ್ಗಡೆ ಇರೋ ಜಾಗದಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ಒಳಗಡೆಯಿಂದ ಹಿಂದ್ಗಡೆಗೆ ಬಂದ ತಕ್ಷಣ ಎದುರುಗಡೆ ತುಳಸಿ ಗಿಡ ಇದೆ. ಸೊ ತುಳಸಿ ಗಿಡ, ಸೇವಂತಿಗೆ ಗಿಡ, ಟೂ ಕಲರಲ್ಲಿ ಸೇವಂತಿಗೆ ಗಿಡ ಇದೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಒಂಥರ ಪರ್ಪಲಿಶ್ ಕಲರಲ್ಲಿ ಮೊಗ್ಗು ನೋಡಿ ಯಾವ ಥರ ತುಂಬ ಚೆನ್ನಾಗಿ ಬಿಟ್ಟಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಗುಲಾಬಿ ಗಿಡ ಆಗಿರಬಹುದು, ರೆಡ್ ಮತ್ತು ವೈಟು, ಅಲೋವೆರಾ ಗಿಡ, ಮತ್ತು ಕೈಲಿಕಾಯಿ ಬರುತ್ತಲ್ಲ, ನಿಂಬೆ ಹಣ್ಣು ಥರನೇ ಬರುತ್ತಲ್ಲ, ಸೊ ಆ ಗಿಡ, ಮತ್ತು ಬಾಳೆ ಗಿಡ, ಸೀಬೆ ಗಿಡ, ತುಂಬ ವೆರೈಟಿಯಾದಂತಹ ದಾಸವಾಳದ ಗಿಡಗಳು. ಅಂದರೆ ದಾಸವಾಳದ ಗಿಡದಲ್ಲೇ ತುಂಬ ಕಲರ್ಸ್ ಎಲ್ಲ ಬಿಡುತ್ತೆ ಅಲ್ವಾ. ಸೊ ಆ ಥರ ಕಲರ್ಸ್ ಎಲ್ಲ ಬಿಡುವಂತಹ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ವಿಳ್ಳೆದೆಲೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕಿಂತ ಜಾಸ್ತಿ ಬೆಳೆದಿತ್ತು, ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಬೇಕಾದಾಗ ಕುಯ್ಕೊಳ್ಳೋಕೆ. ಅಷ್ಟೊಂದು ಜಾಸ್ತಿ ಬೆಳೆಸಿಲ್ಲ. ಮತ್ತು ಸೀಬೆ ಗಿಡ ಕೂಡ ಇದೆ, ಮುಂದ್ಗಡೆನೂ ಇದೆ, ಹಿಂದ್ಗಡೆನೂ ಇದೆ. ಮತ್ತು ಹೂ ಗಿಡಗಳಂತೂ ಸಿಕ್ಕಾಬಟ್ಟೆ ಐತೆ. ಅಂದರೆ ದೇವ್ರ ಪೂಜೆಗೆ ಇಲ್ಲ ಮುಡ್ಕೋತೀವಲ್ಲ ಕನಕಾಂಬರ ಹೂವು, ಅದು ಕೂಡ ಇದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಒಂಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಸೊ ಮನೆ ಹತ್ರ ಈ ಥರ ಗಿಡಗಳನ್ನ ಬೆಳೆಸೋದು ಇಲ್ಲ ಮನೆ ಹತ್ರ ಇರೋದು, ಇದನ್ನು ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಅದನ್ನು ಕೇರ್ ಮಾಡೋದು ಒಂಥರ ಖುಷಿ ಆಗ್ತಿರುತ್ತೆ. ಇದು ರೆಡ್ ರೋಸ್ ಗಿಡ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿ ಬಿಡಿಸುತ್ತೆ, ಜಾಸ್ತಿನೇ ಬಿಡುತ್ತೆ. ತುಂಬ ಚೆನ್ನಾಗಿ ನೀರೆಲ್ಲ ಕೊಡ್ತೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ದಂಟಿನ ಸೊಪ್ಪು ಕೂಡ ಐತೆ. ಮೆಣಸಿಕಾಯಿನ ಗಿಡ, ಬದನೆಕಾಯಿನ ಗಿಡ, ಸ್ವಲ್ಪ ತರಕಾರಿ ಗಿಡಗಳನ್ನು ಬೆಳೆಸ್ಕೋತಾರೆ. ಮತ್ತು ಹೂವಿನ ಗಿಡಗಳು ಎಲ್ಲನೂ ಕೂಡ ಹಾಕೊಂಡಿದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಗಿಡ ಬಂದ್ಬಿಟ್ಟು ಮಲ್ಲಿಗೆ ಹೂವೊಂದು, ಇದು 7 ಸುತ್ತಿನ ಮಲ್ಲಿಗೆ ಅಂತ ಕರಿತೀವಲ್ಲ, ಸೊ ಆ ಗಿಡ ಅದು. ಇದು ನುಗ್ಗೆ ಸೊಪ್ಪಿನ ಮರ ಅಂತೂ 3 ಮರ ಇದೆ ನುಗ್ಗೆ ಸೊಪ್ಪಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಇದು ನೀವು ನೋಡ್ತಾ ಇರ್ಬೋದು, ಇದೊಂಥರ ಪಟ್ಟಿ ಹೂವು ಅಂತ ಕರಿತೀವಿ ಅಲ್ವಾ. ಸೊ ಅದು ಬ್ಲೂ ಮತ್ತು ಪಿಂಕ್ 2 ಕಲರಲ್ಲೂ ಇದೆ. ಚೆನ್ನಾಗೈತೆ ಎರಡೂ. ಕರಿಬೇವಿನ ಗಿಡ ಕೂಡ ಬೆಳೆಸ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಪಟ್ಟಿ ಹೂವು. ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಮುಡ್ಕೊಂಡಾಗ ಕಟ್ಟಿ. ಸೊ ಅದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದು ಹೂ ಕಟ್ಟೋದನ್ನು ನೋಡಿ. ರೋಸಸಲ್ಲಂತೂ ಒಂದು 3-4 ಕಲರ್ಸ್ ರೋಸಸ್ ಗಿಡಗಳಿದೆ. ವೈಟು, ರೆಡ್ಡು, ಮತ್ತು ಲೈಟ್ ಪಿಂಕ್ ಕಲರು, ಡಾರ್ಕ್ ಪಿಂಕ್ ಕಲರು, ಇನ್ನೂ 1-2 ಇದೆ ಅನಿಸುತ್ತೆ, ನನಗೆ ಗೊತ್ತಿರೋದು ಇಷ್ಟೇ. ಕಬ್ಬನ್ನು ಕೂಡ ಬಿಟ್ಟಿಲ್ಲ, ಕಬ್ಬನ್ನು ಕೂಡ ಬೆಳೆಸಿದ್ದಾರೆ.
ತುಂಬ ತುಳಸಿ ಗಿಡಗಳಂತೂ ಒಂದು 2-3 ಇದೆ. ಇದು ಬಂದ್ಬಿಟ್ಟು ಚೆಂಡು ಮಲ್ಲಿಗೆ ಹೂ ಬಿಡುತ್ತಲ್ಲ, ಸೊ ಆ ಥರದ್ದು ತುಂಬ ಅಂದರೆ ಸಿಕ್ಕಾಪಟ್ಟೆ ಜಾಗ ಅಂತೂ ಇದೆ. ಸೊ ಅಲ್ಲೆಲ್ಲ ಗಿಡಗಳನ್ನೆಲ್ಲ ಹಾಕ್ಕೊಂಡು ಬೆಳೆಸ್ಕೊಂಡು ನೀರನ್ನು ಕೂಡ ಅಷ್ಟೇ ಮಿಸ್ಸೇ ಮಾಡಲ್ಲ. ಒಂದು ಪಕ್ಷ ಮನೆಗೆ ನೀರಿಲ್ಲ ಅಂದ್ರೂ ಗಿಡಗಳಿಗೆ ನಮ್ಮಮ್ಮ ನೀರು ಬಿಡುತ್ತೆ. ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಗಾರ್ಡನ್ ಇಷ್ಟಪಡೋರಂತೂ ತುಂಬ ಆರಾಮಾಗಿ ಈ ಥರ ಜಾಗದಲ್ಲಿ ಇರಬಹುದು. ನನಗಂತೂ ತುಂಬ ಇಷ್ಟ. ನಾನಂತೂ ಇರುವಾಗೆಲ್ಲ ಜಾಸ್ತಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಸೊ ಇದು ಸೋಮವಾರ, ಕಾರ್ತಿಕ್ ಸೋಮವಾರ ಅಲ್ವಾ, ಸೊ ಪೂಜೆಗೆ ಅಂತ ಹೂನೆಲ್ಲ ಬಿಡಿಸಿಟ್ಟಿದ್ರು, ಅಂದರೆ ಮೊಗ್ಗಾಗಿತ್ತಲ್ಲ ಅದನ್ನೆಲ್ಲ. ಸೊ ಇದು ಅರಳಿದ ಮೇಲೆ ನಾನು ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮನೆ ಮುಂದ್ಗಡೆ ಇರೋವಂಥದ್ದು. ಮನೆ ಮುಂದ್ಗಡೆ ತೆಂಗಿನ ಮರ ಹಾಕೊಂಡಿದ್ದಾರೆ, ಬಾಳೆ ಗಿಡ, ವಿಳ್ಯದೆಲೆ. ಇಲ್ಲೂ ಕೂಡ ಅಂದರೆ ಸ್ವಲ್ಪ ಕಲರ್ದು ಹೂಗಳು ಬಿಡುತ್ತಲ್ಲ ದಾಸವಾಳದ್ದು, ಅದು ಕೂಡ ಇಲ್ಲೂ ಇದೆ. ಸೊಪ್ಪು, ಬದನೆಕಾಯಿ ಗಿಡ, ಮೆಣಸಿಕಾಯಿನ ಗಿಡ, ಪರಂಗಿಕಾಯಿನ ಗಿಡ ಪ್ರತಿಯೊಂದೂ ಇಲ್ಲೂ ಇದೆ. ಇಲ್ಲಿ ತುಂಬ ಹಲವಾರು ಗಿಡಗಳಂತೂ ಸಿಕ್ಕಾಪಟ್ಟೆ ಐತೆ. ಅಂದರೆ ನಾವು ಆ ಗಿಡಗಳನ್ನ ಒಂದೊಂದು ನೇಮಲ್ಲಿ ಕರಿತೀವಿ. ಒಬ್ಬೊಬ್ಬರ ಕಡೆ ಆ ಗಿಡಗಳ ನೇಮನ್ನ ಒಂದೊಂದು ಥರ ಕರೀತಾರೆ. ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂತ ಜಸ್ಟ್ ನಾನು ವಿಡಿಯೋ ಮಾತ್ರ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ತೋರಿಸ್ತಿದ್ದೀನಿ. ಮತ್ತು ಮನೆ ಮುಂದ್ಗಡೆ ಸೀಬೆ ಮರ ಕೂಡ ಇದೆ. ಪ್ರತಿಯೊಂದಂತೂ ಇದ್ದೇ ಇರುತ್ತೆ. ಸ್ವಲ್ಪ ಜಾಗ ಅಂತೂ ಸಿಕ್ಕಾಪಟ್ಟೆ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಿಡಗಳು, ಮರಗಳು ಎಲ್ಲನೂ ಕೂಡ ಬೆಳೆಸ್ಬೋದು. ವಾತಾವರಣ ಅಂತೂ ಸಖತ್ತಾಗಿರುತ್ತೆ. ಆರಾಮಾಗಿ ಕಲಿಬೋದು, ಕಾಲನ ಅಂತೀವಲ್ಲ, ಸೊ ಆ ಥರ ಚೆನ್ನಾಗಿರುತ್ತೆ. ಅಂತಂದರೆ ನನಗೂ ಸಿಕ್ಕಾಪಟ್ಟೆ ಇಷ್ಟ, ನಮ್ಮ ಮನೆಯವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಈ ಗಿಡಗಳನ್ನ ಬೆಳೆಸೋದು, ಅದನ್ನು ಆರೈಕೆ ಮಾಡೋದು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಪ್ರತಿಯೊಂದೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಕಲರ್ ಹೂವಿನ ಗಿಡಗಳಂತೂ ಇನ್ನೂ ಇಷ್ಟ ಆಗುತ್ತೆ. ಸೊ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಬಹುದು, ಅಂದರೆ ಗಾರ್ಡನ್ ವೀಡಿಯೋಸ್ನ ಇಷ್ಟಪಡೋರು, ಹೂ ಗಿಡಗಳನ್ನ ಇಷ್ಟಪಡೋರು ಇಷ್ಟಪಡ್ತೀರಾ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಅಂದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಆಯಿತಾ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮೊಗ್ಗೆಲ್ಲ ಕುಯ್ಕೊಂಡು ಇಟ್ಟಿದ್ವಿ ಅಲ್ವಾ, ಸೊ ಅದೆಲ್ಲ ಹೂ ಈ ಥರ ಅರಳಿದೆ. ಸೊ ಸಿಕ್ಕಾಪಟ್ಟೆ ಕಲರ್ ಸ್ವಲ್ಪ ಫೋನ್ ಕ್ಯಾಮ್ರಾದಲ್ಲಿ ಅದು ಸ್ವಲ್ಪ ಸೇಮ್ ಕಲರ್ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಪಿಂಕು ಮತ್ತು ರೆಡ್ಡು, ಒಂಥರ ಲೈಟ್ ಆರೆಂಜ್ ಕಲರ್ದು, ವೈಟ್ ಕಲರ್ದು, ಸಿಕ್ಕಾಪಟ್ಟೆ ಕಲರ್ದು ಹೂಗಳಿದೆ ಅಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.